ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತಗೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ನೋಡಿ, ಇವಾಗ 90% ಜನ ಆಲ್ರೆಡಿ ಗರ್ಭಿಣಿ ಆದ್ಮೇಲೆ ಬಂದ್ಬಿಟ್ಟಿರ್ತಾರೆ ವೈದ್ಯರ ಹತ್ರ. ಆದ್ರೆ ಇನ್ನು ಪ್ಲಾನ್ ಮಾಡಿಲ್ಲ ಅಂದ್ರೆ ಅಥವಾ ಯಾರೋ ಟ್ರೈ ಮಾಡಿ ಮಕ್ಳು ಆಗ್ತಿಲ್ಲ ಅಂದ್ರೂ ಕೂಡ ವೈದ್ಯರ ಹತ್ರ ಭೇಟಿ ಆಗಕ್ ಬರ್ತಾರೆ. ಆದ್ರೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ವೈದ್ಯರನ್ನ ಭೇಟಿ ಆದ್ರೆ ಉತ್ತಮ. ಅವರೊಂದು ಸಿಂಪಲ್ ಆಗಿ ನಿಮ್ಗೆ ಪೀರಿಯಡ್ಸ್ ಹೇಗಿದೆ, ನಿಮ್ಮ ಹಸ್ಬೆಂಡ್ ಮಧ್ಯೆ ಬಾಂಧವ್ಯ ಹೇಗಿದೆ, ಸೆಕ್ಸ್ ಅಲ್ಲಿ ಏನಾದ್ರು ತೊಂದರೆಗಳಿದೆನಾ ಅದೆಲ್ಲ ಕೇಳ್ಬೋದು. ಮತ್ತೆ ನಿಮ್ ಪೀರಿಯಡ್ಸ್ ಹೇಗಿದೆ, ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆನಾ ಅಂತೆಲ್ಲ ಕೇಳ್ತಾರೆ. ಮತ್ತೆ ಇವಾಗ ಯಾವ ಟೈಮ್ ಅಲ್ಲಿ ಟ್ರೈ ಮಾಡ್ಬೇಕು ಅದನ್ನ ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ. ಇವಾಗ ನೋಡಕ್ ತುಂಬಾ ಸಿಂಪಲ್ ಆಗಿ ಅನ್ಸ್ಬೋದು, ಪಲ್ಸ್, BP, ವೇಟ್ ಇರ್ಬೋದು, ಅಥವಾ ಸಿಂಪಲ್ ಆಗಿ ಟೆಸ್ಟ್ ಗಳಿರುತ್ತೆ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಗರ್ಭಚೀಲ ಅಂತ ಹೇಳ್ತೀವಿ, ಇದಕ್ಕೆ ಅಂಡಾಶಯಗಳು ಅಂತ ಹೇಳ್ತೀವಿ. ನಿಮ್ ಗರ್ಭಚೀಲ ಹೇಗಿದೆ, ಅಂಡಾಶಯಗಳು ಹೇಗಿದೆ ಅಂತ ನೋಡಕ್ಕೆ ಒಂದು ಸಿಂಪಲ್ ಆಗಿ ಅಲ್ಟ್ರಾಸೌಂಡ್ ನ ಅಡ್ವೈಸ್ ಮಾಡ್ಬೋದು. ಇದೆಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ. ಆದ್ರೆ ಮಗು ಪ್ಲಾನ್ ಮಾಡಕ್ಕೆ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಯಾರಿಗಾರು ಹೈ BP ಅಂತ ಬಂದ್ರೆ ನಾವು ಅದನ್ನ ಗರ್ಭಿಣಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಸರಿಪಡಿಸಬಹುದು ಟ್ರೀಟ್ಮೆಂಟ್ ಕೊಟ್ಟು. ಯಾರಿಗಾರು ಶುಗರ್ ಇದೆ ಅಂತ ಬಂದ್ರೆ ಅದನ್ನ ಡಯಾಬಿಟಿಸ್ ಕೂಡ ಟ್ರೀಟ್ ಮಾಡಿ ಒಳ್ಳೆ ಶುಗರ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ದಾಗ ಗರ್ಭಿಣಿಗೆ ಪ್ಲಾನ್ ಮಾಡ್ಬೋದು. ಅದಕ್ಕಾಗಿ ನೀವು ವೈದ್ಯರನ್ನ ಭೇಟಿ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಗರ್ಭಚೀಲದಲ್ಲಿ ಗಡ್ಡೆಗಳಿರ್ಬೋದು. ಇವಾಗ ಗರ್ಭಿಣಿ ಆದ್ಮೇಲೆ ಗಡ್ಡೆ ಇದೆ ಅಂತ ಗೊತ್ತಾದ್ರೆ ಕೆಲವೊಂದ್ಸಲ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಆಗ್ಬೋದು, ಪ್ರೀಟರ್ಮ್ ಡೆಲಿವರೀಸ್ ಜಾಸ್ತಿ ಆಗ್ಬೋದು. ಅದಕ್ಕೆ ನಿಮ್ ವೈದ್ಯರನ್ನ ಭೇಟಿಯಾಗಿ ಹಂಗೇನಾರು ಆ ಗಡ್ಡೆಗೆ ಏನಾದ್ರು ಟ್ರೀಟ್ಮೆಂಟ್ ಬೇಕು ಅಂದ್ರೆ ಅದನ್ನ ಕೂಡ ತಗೋಬಹುದು. ಈಗ ಒತ್ತಡದ ಲೈಫ್ ಇರುತ್ತೆ ಕೆಲವೊಬ್ಬರಿಗೆ, ಹೇಗೆ ಡಿಸ್ಟ್ರೆಸ್ ಆಗ್ಬೇಕು ಅನ್ನೋದನ್ನೆಲ್ಲ ನೀವು ತಿಳ್ಕೊಬಹುದು. ಯಾವ ಟೈಮಲ್ಲಿ ನೀವು ಟ್ರೈ ಮಾಡಿದ್ರೆ ಗರ್ಭಿಣಿ ಆಗೋ ಚಾನ್ಸಸ್ ಜಾಸ್ತಿ ಅನ್ನೋದನ್ನ ಕೂಡ ನೀವು ತಿಳ್ಕೊಬಹುದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನೀವು ಪ್ರೀ ಕನ್ಸೆಪ್ಷನಲ್ ಚೆಕ್ಅಪ್ ಅಂದ್ರೆ ಗರ್ಭಿಣಿ ಆಗೋದ್ಕಿಂತ ಮುಂಚೆನೆ ವೈದ್ಯರನ್ನ ಭೇಟಿ ಆದ್ರೆ ಬೇಗ ಗರ್ಭಿಣಿ ಆಗ್ಬೋದು. ಏನಾದ್ರು ತೊಂದರೆಗಳಿದ್ರೆ ಅದನ್ನ ನಾವು ಸರಿಪಡಿಸ್ಕೋಬಹುದು. ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ಹೆಲ್ದಿ ಮಗು ಪಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು.